ಕವಲ ಗುಹೆ ಕತ್ತಲ ಲೋಕದಲ್ಲಿ ಅಡಗಿವೆ ಹಲವು ವಿಸ್ಮಯ. ಇಲ್ಲಿನ ಪ್ರತಿ ಕಲ್ಲು ಹೇಳುತ್ತೆ ನಿಗೂಢ ಕತೆ. ಇಲ್ಲಿದೆ ಪುರಾತನ ಶಿವಲಿಂಗ. ಈ ಪ್ರಾಚೀನ ಗುಹೆ ನಿಗೂಢ ಮತ್ತು ರಹಸ್ಯಮಯವಾಗಿದೆ. ಇಲ್ಲಿ ನೈಸರ್ಗಿಕವಾಗಿ ರೂಪುಗೊಂಡ ಶಿವಲಿಂಗ, ಸುಣ್ಣದ ಕಲ್ಲಿನ ವಿಚಿತ್ರ ರಚನೆಗಳು ಮತ್ತು ಕತ್ತಲ ವಾತಾವರಣವು ರೋಮಾಂಚಕ ಅನುಭವ ನೀಡುತ್ತದೆ. ಬನ್ನಿ ಈ ಜಾಗದ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಅದಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕರ್ನಾಟಕದ ದಟ್ಟ ಅರಣ್ಯದ ಮಡಿಲಲ್ಲಿ ದಾಂಡೇಲಿ ಎಂಬ ಹೆಸರು ಕೇಳಿದಾಕ್ಷಣ ಹುಲಿ ಸಂರಕ್ಷಿತ ಪ್ರದೇಶಗಳು ನೆನಪಿಗೆ ಬರುತ್ತವೆ. ಆದರೆ ಈ ವನ್ಯಧಾಮದ ಹೃದಯ ಭಾಗದಲ್ಲಿ ಪ್ರಕೃತಿ ಸೃಷ್ಟಿಸಿದ ಒಂದು ನಿಗೂಢ ವಿಸ್ಮಯ ಅಡಗಿದೆ. ಅದುವೇ ಕವಳ ಗುಹೆ. ಸಾವಿರಾರು ವರ್ಷಗಳಿಂದ ಮೌನವಾಗಿ ತನ್ನೊಳಗೆ ಅದೆಷ್ಟೋ ಕಥೆಗಳನ್ನು, ರಹಸ್ಯಗಳನ್ನು ಹುದುಗಿಸಿಕೊಂಡು ಹೊರ ಜಗತ್ತಿಗೆ ಕಾಣದಂತೆ ಭೂಮಿಯ ಗರ್ಭದಲ್ಲಿ ಅಡಗಿರುವ ಈ ಗುಹೆಗಳು ಇಂದಿಗೂ ಹಲವು ಪ್ರಶ್ನೆಗಳಿಗೆ ಉತ್ತರ ನೀಡದೆ ನಿಗೂಢವಾಗಿಯೇ ಉಳಿದಿವೆ. ಇಲ್ಲಿ ಪ್ರತಿಯೊಂದು ಕಲ್ಲು ಶತಮಾನಗಳ ಇತಿಹಾಸವನ್ನು ಪಿಸುಗುಟ್ಟುತ್ತವೆ. ಈ ರಹಸ್ಯಮಯ ಲೋಕದೊಳಗೆ ಹೆಜ್ಜೆ ಇಟ್ಟರೆ ಪ್ರಕೃತಿಯ ಅಚ್ಚರಿ ಹಾಗೂ ಹಲವು ರೀತಿಯ ವಿಸ್ಮಯಗಳು ನಮ್ಮನ್ನು ಕಾಡುತ್ತದೆ. ನಿಸರ್ಗದ ವಿಸ್ಮಯ. ಉತ್ತರ ಕನ್ನಡ ಜಿಲ್ಲೆಯ ದಟ್ಟ ಕಾನನದ ನಡುವೆ ಅಡಗಿರುವ ದಾಂಡೇಲಿ ಕೇವಲ ಸಾಹಸ ಕ್ರೀಡೆಗಳಿಗೆ ಮಾತ್ರವಲ್ಲದೆ ತನ್ನ ಮಡಿಲಲ್ಲಿ ಅದೆಷ್ಟೋ ರಹಸ್ಯಗಳನ್ನು ಅಡಗಿಸಿಕೊಂಡಿದೆ. ಅಂತಹ ನಿಗೂಢ ತಾಣಗಳಲ್ಲಿ ಪ್ರಮುಖವಾದದ್ದು ಕವಳ ಗುಹೆ. ಇವು ಕೇವಲ ಕಲ್ಲಿನ ಗುಹೆಗಳಲ್ಲ, ಬದಲಿಗೆ ಸಾವಿರಾರು ವರ್ಷಗಳ ಇತಿಹಾಸ, ನಿಸರ್ಗದ ವಿಸ್ಮಯ ಮತ್ತು ಅದೆಷ್ಟೋ ಪವಾಡಗಳ ಕಥೆಗಳನ್ನು ತಮ್ಮೊಳಗೆ ಇಟ್ಟುಕೊಂಡಿರುವ ರಹಸ್ಯಮಯ ಲೋಕ. ಅದ್ಭುತ ಕಲ್ಲಿನ ರಚನೆ. ಕಲ್ಪನೆಗೂ ನಿಲುಕದಷ್ಟು ಪ್ರಾಚೀನವಾದ ಈ ಗುಹೆಗಳು ದಾಂಡೇಲಿ ಅರಣ್ಯದ ಗರ್ಭದಲ್ಲಿದೆ. ಗುಹೆಯ ಬಾಗಿಲು ತಲುಪಿದಾಗಲೇ ಒಂದು ರೀತಿಯ ವಿಚಿತ್ರ ಅನುಭವ ನಮ್ಮನ್ನು ಆವರಿಸುತ್ತದೆ. ಒಳಗೆ ಕಾಲಿಡುತ್ತಿದ್ದಂತೆ ಸಣ್ಣದಾಗಿ ಇಳಿಜಾರಾಗಿರುವ ದಾರಿ, ಜಾರು ಬಂಡೆಗಳಂತಹ ಕಲ್ಲಿನ ರಚನೆಗಳು ನಮ್ಮನ್ನು ಸ್ವಾಗತಿಸುತ್ತವೆ. ಸೂರ್ಯನ ಬೆಳಕು ಕಿಂಚಿತ್ತೂ ತಲುಪದ ಈ ಕತ್ತಲ ಲೋಕದಲ್ಲಿ ಟಾರ್ಚ್ ಬೆಳಕಿನ ಸಹಾಯದಿಂದ ಮುಂದೆ ಸಾಗಬೇಕು. ಗುಹೆಯೊಳಗೆ ಸಾಗುತ್ತಿದ್ದಂತೆ ಸುಣ್ಣದ ಕಲ್ಲಿನಿಂದ ರೂಪುಗೊಂಡಿರುವ ವಿಚಿತ್ರ ರಚನೆಗಳು ನಮ್ಮ ಕಣ್ಮನ ಸೆಳೆಯುತ್ತವೆ. ಇಲ್ಲಿ ಕಾಣುವ ಸಸ್ಯಗಳು ನೈಸರ್ಗಿಕವಾಗಿ ವರ್ಷಗಳ ಕಾಲ ಹನಿ ಹನಿ ನೀರು ಇಳಿದು ರೂಪುಗೊಂಡಿರುತ್ತವೆ. ಇಲ್ಲಿನ ಕಲ್ಲಿನ ಆಕಾರಗಳು ಕೆಲವೊಮ್ಮೆ ಪ್ರಾಣಿಗಳ ರೂಪದಲ್ಲಿ, ಮತ್ತೆ ಕೆಲವೊಮ್ಮೆ ದೇವಾನುದೇವತೆಗಳ ಆಕಾರದಲ್ಲಿ ಗೋಚರಿಸುತ್ತವೆ. ಇದು ಭಕ್ತರಲ್ಲಿ ಅಚ್ಚರಿ ಮತ್ತು ನಂಬಿಕೆಯನ್ನು ಹೆಚ್ಚಿಸುತ್ತದೆ. ಪವಾಡ ಸದೃಶ ಶಿವಲಿಂಗ. ಕವಳ ಗುಹೆಯ ಅತ್ಯಂತ ದೊಡ್ಡ ವಿಸ್ಮಯವೆಂದರೆ ಗುಹೆಯ ಅಂಚಿನಲ್ಲಿರುವ ನೈಸರ್ಗಿಕವಾಗಿ ರೂಪುಗೊಂಡಿರುವ ಬೃಹತ್ ಶಿವಲಿಂಗದಂತಹ ಶಿಲಾರಚನೆ. ಈ ಲಿಂಗವು ಸಾವಿರಾರು ವರ್ಷಗಳಷ್ಟು ಹಳೆಯದಾಗಿದ್ದು ಇದನ್ನು ಶಿವಲಿಂಗ ಎಂದು ಸ್ಥಳೀಯರು ಪೂಜಿಸುತ್ತಾರೆ. ಈ ಸ್ಥಳವು ಹಿಂದೂ ಪುರಾಣಗಳಲ್ಲಿ ಉಲ್ಲೇಖಿತವಾದ ಕೆಲವು ಕಥೆಗಳಿಗೂ ಸಂಬಂಧಿಸಿದೆ ಎಂದು ಹೇಳಲಾಗುತ್ತದೆ. ಇಲ್ಲಿಯೇ ಶಿವನು ತಪಸ್ಸು ಮಾಡಿದ್ದನೆಂಬ ಪ್ರತೀತಿ ಇದೆ. ಹೀಗಾಗಿಯೇ ಇಲ್ಲಿಗೆ ಭೇಟಿ ನೀಡಿದವರಿಗೆ ಒಂದು ಆಧ್ಯಾತ್ಮಿಕ ಅನುಭವವಾಗುವುದು ಸಹಜ. ಇಂದಿಗೂ ಹಲವು ಭಕ್ತರು ಇಲ್ಲಿಗೆ ಬಂದು ಪೂಜೆ ಸಲ್ಲಿಸುತ್ತಾರೆ. ಈ ಗುಹೆಗಳು ಪ್ರಾಚೀನ ಕಾಲದಿಂದಲೂ ಋಷಿ ಮುನಿಗಳ ತಪಸ್ಸಿನ ತಾಣವಾಗಿತ್ತು ಎಂದು ಸ್ಥಳೀಯ ದಂತಕಥೆಗಳು ಹೇಳುತ್ತವೆ. ನಿಗೂಢತೆಯ ಸೆಳೆತ. ಈ ಗುಹೆಗಳ ನಿಖರವಾದ ರಚನಾ ಕಾಲ ಅಥವಾ ಅವುಗಳ ಪೂರ್ಣ ಇತಿಹಾಸ ಇನ್ನೂ ಸಂಪೂರ್ಣವಾಗಿ ತಿಳಿದಿಲ್ಲ. ಭೂವೈಜ್ಞಾನಿಕವಾಗಿ ಇವು ಲಕ್ಷಾಂತರ ವರ್ಷಗಳ ಹಿಂದಿನ ಇತಿಹಾಸವನ್ನು ಹುದುಗಿಸಿಕೊಂಡಿವೆ. ಕವಳ ಗುಹೆಗಳಿಗೆ ತಲುಪಲು ದಟ್ಟ ಕಾಡಿನ ಮೂಲಕ ಸಾಗಬೇಕು. ಇದು ಚಾರಣದ ಅನುಭವವನ್ನು ನೀಡುತ್ತದೆ. ಕಿರುದಾದ ಜಾರು ದಾರಿಗಳು ಮತ್ತು ಸಂಪೂರ್ಣ ಕತ್ತಲ ವಾತಾವರಣವು ಒಂದು ರೀತಿಯ ರೋಮಾಂಚಕಾರಿ ನಿಗೂಢ ಅನುಭವವನ್ನು ನೀಡುತ್ತದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಹೊಸದೊಂದು ವಿಸ್ಮಯ ನಮ್ಮನ್ನು ಕಾಡುತ್ತದೆ. ಇಲ್ಲಿಗೆ ಹೋಗುವುದು ಹೇಗೆ? ಕವಳ ಗುಹೆಗಳು ದಾಂಡೇಲಿ ನಗರದಿಂದ ಸುಮಾರು 21 ಕಿಲೋಮೀಟರ್ ದೂರದಲ್ಲಿವೆ. ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದ ಹೃದಯ ಭಾಗದಲ್ಲಿ ಈ ಗುಹೆಗಳು ನೆಲೆಗೊಂಡಿವೆ. ಕವಳ ಗುಹೆಗಳ ಪ್ರದೇಶ ದ್ವಾರದವರೆಗೆ ನೀವು ವಾಹನದಲ್ಲಿ ಪ್ರಯಾಣಿಸಬಹುದು. ಪ್ರವೇಶ ದ್ವಾರದಿಂದ ಗುಹೆಗಳನ್ನು ತಲುಪಲು ಸುಮಾರು 375 ಮೆಟ್ಟಿಲುಗಳನ್ನು ಇಳಿದು ಹೋಗಬೇಕು. ಈ ಮಾರ್ಗವು ದಟ್ಟವಾದ ಅರಣ್ಯದ ಮೂಲಕ ಹಾದು ಹೋಗುತ್ತದೆ. ಇದು ದಾಂಡೇಲಿ ವನ್ಯಜೀವಿ ಅಭಯಾರಣ್ಯದೊಳಗೆ
ಇರುವುದರಿಂದ ಇಲ್ಲಿಗೆ ಭೇಟಿ ನೀಡಲು ಅರಣ್ಯ ಇಲಾಖೆಯಿಂದ ಅನುಮತಿ ಪಡೆಯುವುದು ಕಡ್ಡಾಯ. ದಾಂಡೇಲಿಯ ಅವಳ ಗುಹೆಗಳು ಕೇವಲ ಒಂದು ಪ್ರೇಕ್ಷಣೀಯ ಸ್ಥಳವಲ್ಲ, ಅದು ಭೂಮಿಯ ಒಳಗಿನ ಒಂದು ರಹಸ್ಯಮಯ ಲೋಕ. ಇಲ್ಲಿನ ಪ್ರತಿ ಕಲ್ಲು, ಪ್ರತಿ ಮೂಲೆಯೂ ಹೇಳಲಾಗದ ಕಥೆಗಳನ್ನು, ಮರೆಯಲಾಗದ ಅನುಭವಗಳನ್ನು ತನ್ನೊಳಗೆ ಅಡಗಿಸಿಕೊಂಡಿವೆ. ನಿಸರ್ಗದ ಈ ಅದ್ಭುತ ಸೃಷ್ಟಿ ಇಂದಿಗೂ ಅದೆಷ್ಟೋ ರಹಸ್ಯಗಳನ್ನು ತನ್ನ ಮಡಿಲಲ್ಲಿಟ್ಟುಕೊಂಡಿದ್ದು ಕುತೂಹಲದಿಂದ ಅನ್ವೇಷಿಸುವವರನ್ನು ಕಾಯುತ್ತಿದೆ. ಈ ನಿಗೂಢ ವಿಸ್ಮಯ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.